ಓ ಮನಸ್ಸೆ, ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 51. ಅಂಜಲಿ ಕಿಡ್ನಾಪ್ ಆಗಿದ್ಲು. ಆ ವಿಷಯ ವಿಜಯ್ಗೆ ಗೊತ್ತಾಗಿದೆ. ಅವಳನ್ನ ಕಾಪಾಡಲೇಬೇಕು ಅಂತ ಅವನು ಹೊರಟ. ಆದರೆ ಅದಕ್ಕೂ ಮುಂಚೆ ಕಿಡ್ನಾಪ್ ಮಾಡಿದವರು ಅವಳಿಗೇನಾದರೂ ಮಾಡಿಬಿಟ್ರೆ ಅನ್ನೋ ಭಯ ಕೂಡ ವಿಜಯ್ನ ಕಾಡ್ತಾ ಇದೆ. ಅಂಜಲಿ ಮಾತ್ರ ವಿಜಯ್ ಬಂದೇ ಬರ್ತಾನೆ, ನನ್ನನ್ನು ಕಾಪಾಡ್ತಾನೆ ಅನ್ನೋ ಯಾವುದೋ ಒಂದು ಧೈರ್ಯದ ಮೇಲೆ ಅವನಿಗೋಸ್ಕರ ಕಾಯ್ತಾ ಇದ್ಲು. ಅವಳ ಕಣ್ಣಿಂದ ಕಣ್ಣೀರು ಹರಿತಾನೆ ಇತ್ತು. ಅವಳಿಗೆ ಗೊತ್ತಿಲ್ಲದೆ ಅವಳು ವಿಜಯ್ನ ಅಷ್ಟೊಂದು ನಂಬೋಕೆ ಶುರು ಮಾಡಿದ್ಲು. ನಂಬಿಕೆ ಅಂದ್ರೇ ಹಾಗಲ್ವಾ? ತಾವು ಯಾರನ್ನಾದರೂ ಒಂದು ಸಲ ನಂಬೋಕೆ ಶುರು ಮಾಡಿದ್ರೆ ಅವ್ರ ಮೇಲೆ ಅಪಾರವಾಗಿ ನಂಬಿಕೆ, ಗೌರವ, ವಿಶ್ವಾಸ ಎಲ್ಲವನ್ನ ಬೆಳೆಸ್ಕೊಳ್ತೀವಿ. ನಮಗೇನೋ ಅಪಾಯ ಆಗಿದೆ ಅಂದಾಗ ಅವರು ಬಂದೇ ಬರ್ತಾರೆ, ಅವ್ರು ನನಗೋಸ್ಕರ ಫೈಟ್ ಮಾಡೇ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸನೂ ಬೆಳೆಸ್ಕೋತೀವಿ. ಈ ಕಡೆ ಅಂಜಲಿ ಕೂಡ ಅದೇ ಧೈರ್ಯದ ಮೇಲೆ ಕಾಯ್ತಾ ಇದ್ಲು. ಈ ಕಡೆ ಕಾರಲ್ಲಿ ಹೊರಟಿದ್ದ ವಿಜಯ್ಗೆ ಕ್ಷಣ ಕ್ಷಣಕ್ಕೂ ಭಯ ಹೆಚ್ಚುತ್ತಾ ಇತ್ತು. ಅವನು ಮುಷ್ಟಿ ಬಿಗಿ ಹಿಡಿದು ಕೂತಿದ್ದ. ಡ್ರೈವಿಂಗ್ ಸೀಟಲ್ಲಿ ಚೇತನ್ ಕೂತಿದ್ದ. ಚೇತನ್ ಒಬ್ಬ ಫಾಸ್ಟ್ ಡ್ರೈವರ್, ಹಾಗಾಗಿ ಅವನೇ ಡ್ರೈವ್ ಮಾಡ್ತೀನಿ ಅಂತ ಕೂತಿದ್ದ. ವಿಜಯ್ ಅವನಿಗಿಂತ ಫಾಸ್ಟಾಗಿ ಡ್ರೈವ್ ಮಾಡ್ತಾನೆ. ಆದರೆ ಈ ಪರಿಸ್ಥಿತಿನಲ್ಲಿ ಅವನ ಕೈಲಿ ಡ್ರೈವ್ ಮಾಡಿಸೋದು ಬೇಡ ಅಂತ ಚೇತನ್ ತಾನೇ ಸ್ವತಃ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದ. ಸಂಪತ್ ಅಂತೂ ಪ್ರೀತಿ ಅಂದರೆ ಹೀಗೇನಾ ಅಂತ ಯೋಚನೆ ಮಾಡ್ತಾ ಇದ್ದ. ಅವನಿಗೆ ವಿಜಯ್ನ ಈ ಥರದ ಮನಸ್ಥಿತಿ ಯಾವತ್ತೂ ಕಂಡಿರಲಿಲ್ಲ. ಅವನಿಗೆ ವಿಜಯ್ ಕಾಂಪಿಟೇಟರ್ ಆಗಿದ್ರು, ಅವನ ಪ್ರೀತಿ ಅವನಿಗೆ ಅದಕ್ಕಿಂತ ಹೆಚ್ಚು ಅಂತ ಅನ್ನಿಸ್ತಾ ಇತ್ತು. ವಿಜಯ್ ಮಾತ್ರ ಮನಸ್ಸಲ್ಲೇ, ಅಂಜಲಿ ನಾನು ಬರ್ತಾ ಇದ್ದೀನಿ, ನಿಮಗೆ ಏನಾಗೋದಕ್ಕೂ ನಾನು ಬಿಡಲ್ಲ ಅಂತ ಹೇಳ್ಕೊತಾ ಇದ್ದ. ಅವನಿಗೆ ಗೊತ್ತಿಲ್ಲದೆ ಅವನ ಕಣ್ಣಿಂದ ಕಣ್ಣೀರು ಹರಿತಾನೆ ಇತ್ತು. ಅದನ್ನು ಗಮನಿಸಿದ ಚೇತನ್, ವಿಜಯ್ ಪ್ಲೀಸ್ ಕಾಮ್ ಡೌನ್, ನೀನು ಹೀಗೆ ಪ್ಯಾನಿಕ್ ಆದರೆ ನಿನ್ನ ಅಂಜಲಿನ ಹುಡ್ಕೋದು ಕಷ್ಟ ಆಗುತ್ತೆ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ಅವನನ್ನು ಸಮಾಧಾನ ಮಾಡ್ತಾ ಇದ್ದ. ಸಂಪತ್ ಕೂಡ ವಿಜಯ್ಗೆ ಸಮಾಧಾನ ಮಾಡಬೇಕು ಅಂದ್ಕೊಂಡ. ಆದರೆ ಅವರಿಬ್ಬರ ಮಧ್ಯ ಇರೋ ಈಗೋ ಅದಕ್ಕೆ ಅವಕಾಶ ಕೊಡಲಿಲ್ಲ. ಈ ಕಡೆ ಕಿಡ್ನಾಪರ್ಸ್ ಅಂಜಲಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ಕೂತಿದ್ರು. ಅವ್ರ ಬಾಸ್ ಆರ್ಡರ್ ಮಾಡೋವರೆಗೂ ಅವ್ರ ಮುಂದೇನು ಮಾಡೋ ಹಾಗಿರಲಿಲ್ಲ. ಆದರೆ ಅವಳನ್ನ ಸಾಯಿಸಬೇಕು ಅನ್ನೋದು ಅವರ ಬಾಸ್ ಆರ್ಡರ್ ಆಗಿರಬಹುದು ಅನ್ನೋ ಯೋಚನೆ ಅವ್ರಿಗಿರಲಿಲ್ಲ. ಯಾಕಂದರೆ ಅವರು ಕೇವಲ ಕಿಡ್ನಾಪ್ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ರು. ಅವ್ರ ಬಾಸ್ ಹೇಳ್ದಂಗೆ ಇವ್ರು ಕೇಳ್ತಾ ಇದ್ರು. ಇನ್ನೇನು ಒಂದು 10 ನಿಮಿಷದ ಜರ್ನಿ ಇದೆ ಅಲ್ಲಿಗೆ ಅನ್ನೋವಾಗ ವಿಜಯ್ಗೆ ಢವಢವ ಶುರುವಾಗಿತ್ತು. ಅವಳಿಗೇನಾದರೂ ಆಗ್ಬಿಟ್ಟಿದ್ರೆ ಅನ್ನೋ ಭಯನೇ ಅವನ ಮನಸ್ಸಿನ ತುಂಬಿ ತುಳುಕ್ತಾ ಇತ್ತು. ಈ ಕಡೆ ಅಂಜಲಿ, ಎಲ್ಲಿದ್ದೀರಾ ವಿಜಯ್, ಪ್ಲೀಸ್ ಬಂದು ಕಾಪಾಡಿ, ನನಗೆ ತುಂಬ ಭಯ ಆಗ್ತಿದೆ ಅಂತ ದೇವ್ರನ್ನ ವಿಜಯ್ನ ಬೇಡ್ಕೋತಾನೆ ಇದ್ಲು. ದೇವ್ರೆ, ಯಾಕಿಷ್ಟು ನನಗೆ ಕಷ್ಟ ಕೊಡ್ತಾ ಇದೆಯಾ? ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ? ನನ್ನ ಬದುಕಲ್ಲೇ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಅವಳು ಕಣ್ಣೀರನ್ನ ಸುರಿಸ್ತಾನೆ ಇದ್ಲು. ಈ ಕಡೆ ಕಿಡ್ನಾಪರ್ಸ್ ಅವಳು ಮುಂದೆ ಬಂದು ನಿಂತಿದ್ದ. ಅದರಲ್ಲಿ ಒಬ್ಬ, ಎಷ್ಟು ಅಂತ ಅಳ್ತೀಯ? ನಿನ್ನನ್ನು ಇಲ್ಲಿ ಕಾಪಾಡೋದಕ್ಕೆ ಯಾರೂ ಬರಲ್ಲ, ಬಾಯಿ ಮುಚ್ಕೊಂಡು ತೆಪ್ಪಗಿದ್ರೆ ಸರಿ ಅಂತ ಹೇಳ್ದ. ಆಗ ಅಂಜಲಿ, ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನೀವೆಲ್ಲ ಯಾರು ಅಂತ ಕೇಳಿದ್ಲು. ಆಗ ಆ ಕಿಡ್ನಾಪರ್ ಜೋರಾಗಿ ನಗ್ತಾ, ನಿನಗೆ ಅದೆಲ್ಲ ಬೇಡದೇ ಇರೋ ವಿಷಯ, ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ ಅಂತ ಹೇಳಿ ಗದರ್ದ. ಆಗ ಅವಳು ಮತ್ತೆ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಕ್ಕೆ ಆ ಕಿಡ್ನಾಪರ್ಸಲ್ಲಿ ಒಬ್ಬ ಬಂದು ಅವಳ ಕಪಾಳಕ್ಕೆ ಜೋರಾಗಿ ಬೀಸಿ ಹೊಡೆದ. ಅವನು ಹೊಡೆದ ಹೊಡೆತಕ್ಕೆ ಅವಳ ತುಟಿ ಅಂಚಲ್ಲಿ ರಕ್ತ ಜಿನುಕ್ತು. ಅವಳಿಗೆ ಪ್ರಜ್ಞೆ ತಪ್ಪೋ ಥರ ಆಯಿತು. ಅವನ ಹೊಡೆತ ಅಷ್ಟು ಜೋರಾಗಿತ್ತು. ಅದನ್ನು ಸಹಿಸೋಕ್ಕಾಗದೆ ಅವಳು ಹಾಗೆ ಕಣ್ಣು ಮುಚ್ಚಿದ್ಲು. ಆದರೆ ಮನಸ್ಸಲ್ಲೇ, ಯಾರು ಇವರೆಲ್ಲ, ನನ್ನನ್ನು ಯಾಕೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಅಲವತ್ಕೊಳ್ತಾ ಇದ್ಲು. ಆದರೆ ಯಾವುದೊಂದು ಉತ್ತರ ಸಿಕ್ಕಿರಲಿಲ್ಲ. ಅವಳು ಮತ್ತೆ ಜೋರು ಮಾಡಿ ಗಲಾಟೆ ಮಾಡಬೇಕು ಅಂದ್ಕೊಂಡ್ರೂ ಧೈರ್ಯ ಸಾಕಾಗ್ತಾ ಇರಲಿಲ್ಲ. ಯಾಕಂದರೆ ಅವಳನ್ನು ಯಾರು, ಯಾಕೆ, ಯಾವ ಉದ್ದೇಶಕ್ಕೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲದೆ ಅವಳು ತಾನೇ ಏನು ಮಾಡೋಕ್ಕೆ ಸಾಧ್ಯ? ಆದರೆ ಒಂದೇ ಒಂದು ಹೋಪ್ಸ್ ಅಂದರೆ ವಿಜಯ್ ತನ್ನನ್ನು ಕಾಪಾಡೋಕ್ಕೆ ಬರ್ತಾನೆ ಅಂತ. ಹಾಗಾಗಿ ಅವಳು ಕಾದು ಕೂತಿದ್ಲು. ಈ ಕಡೆ ವಿಜಯ್ ಅವಳನ್ನು ಕಟ್ಟಾಕಿದ್ದ ಗೋಡೌನ್ ಹತ್ರ ಬಂದ. ಅವನಿಗೆ ನಿಮಿಷದಿಂದ ನಿಮಿಷಕ್ಕೆ ಅವನ ಹೃದಯದ ಬಡಿತ ಹೆಚ್ಚಾಗ್ತಿದೆ ಅಂತ ಅನ್ನಿಸ್ತಾ ಇತ್ತು. ಅವನು ಇನ್ನೇನು ಒಳಗಡೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ವಿಜಯ್ ಆಗಲೇ ಮೆಸೇಜ್ ಮಾಡಿ ಕರೆದಿದ್ದಂತಹ ಅವನ ಟೀಮ್ ಬಂತು. ಹೌದು, ವಿಜಯ್ ಸಾಮಾನ್ಯ ಬಿಸ್ನೆಸ್ ಮ್ಯಾನ್ ಅಲ್ಲ.
ಅದ್ರ ಜೊತೆಗೆ ಅವನಿಗೆ ಅವನದೇ ಆದಂತಹ ಒಂದು ಫೋರ್ಸ್ ಇತ್ತು, ಅವನದೇ ಆದ ಬಾಡಿ ಗಾರ್ಡ್ಸ್ ಇದ್ರು. ಆದರೆ ಅಂಜಲಿ ಜೊತೆ ಹೊರಗೆ ಬರೋ ಕಾರಣಕ್ಕೆ ಮಾತ್ರ ಅವನು ಇವೆಲ್ಲವನ್ನ ಅವಾಯ್ಡ್ ಮಾಡಿ ಬಂದಿದ್ದ. ಒಂದು ವೇಳೆ ಅವರೆಲ್ಲ ಜೊತೆಗಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ ಮನಸ್ಸಲ್ಲೇ ಅವನು ಅದೆಷ್ಟೋ ಸಲ ಶಪಿಸ್ಕೊಂಡಿದ್ದು ಉಂಟು. ಆದರೆ ಈಗ ಅವನ ಟೀಮ್ ಬಂದಿತ್ತು. ಅಲ್ಲಿ ಅವರೆಲ್ಲರೂ ಎಷ್ಟು ಪವರ್ಫುಲ್ ಅಂದರೆ ಒಬ್ಬೊಬ್ಬ 10 ಜನಕ್ಕೆ ಹೊಡೆಯೋ ಅಷ್ಟು ಸಾಮರ್ಥ್ಯ ಹೊಂದಿದ್ರು. ಅವರನ್ನು ನೋಡ್ತಿದ್ದ ಹಾಗೆ ಚೇತನ್ ಮತ್ತು ಸಂಪತ್ ಕೂಡ ಒಂದು ಸಲ ಬೆಚ್ಚಿದ್ರು. ಆಗ ಚೇತನ್, ವಿಜಯ್ ಯಾರ್ಯೋರು ಅಂತ ಕೇಳ್ದ. ದೇ ಆರ್ ಆಲ್ ಮೈ ಟೀಮ್ ಅಂತಂದ ವಿಜಯ್ ತಣ್ಣಗೆ. ಅಂದರೆ ಅವನಿಗೆ ಈ ಅಪಾಯದ ಮುನ್ಸೂಚನೆ ಏನಾದರೂ ಮೊದಲೇ ಗೊತ್ತಿದ್ದಿದ್ರೆ ಅವರನ್ನ ಕರೆಕ್ಟಾಗಿ ಪೊಸಿಷನ್ ತೊಗೊಳಕ್ಕೆ ಹೇಳ್ತಿದ್ದ. ಆದರೆ ಗೊತ್ತಿಲ್ಲದೆ ಇದ್ದರೂ ತನ್ನವಳನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಅಲ್ಲಿಗೆ ಬರೋಕ್ಕೆ ಹೇಳಿದ್ದ. ಆಗ ಸಂಪತ್, ಹೋ ಇದು ನಿನ್ನ ಟೀಮಾ, ಓಕೆ ಫೈನ್, ಹಾಗಾದರೆ ಅಂಜಲಿನ ಕಾಪಾಡೋದಕ್ಕೆ ನಾವುಗಳ ಅವಶ್ಯಕತೆನೇ ಇಲ್ಲ, ಇವರೇ ಸಾಕು ಅಂತ ತಮಾಷೆ ಮಾಡ್ದ. ಆಗಲೂ ಅವನೇನು ಉತ್ತರ ಕೊಡಲಿಲ್ಲ. ಯಾಕಂದರೆ ಯಾರದೇ ತಮಾಷೆ ಮಾತನ್ನು ಅಥವಾ ಯಾರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿ ವಿಜಯ್ ಇರಲಿಲ್ಲ. ಓಕೆ ಫೈನ್, ಸುತ್ತ ಕವರ್ ಮಾಡ್ಕೊಳ್ಳಿ. ಅಂಜಲಿಗೆ ಒಂದೇ ಒಂದು ಪೆಟ್ಟಾಗಬಾರ್ದು. ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮಲ್ಲಿ ಯಾರೂ ಜೀವಂತವಾಗಿರಲ್ಲ ಅಂತ ಅವರೆಲ್ಲರಿಗೂ ವಾರ್ನಿಂಗ್ ಕೊಟ್ಟ. ಅದರಲ್ಲಿ ದೀಪಕ್ ಇದ್ದ. ದೀಪಕ್ ಅವನ ಬಲಗೈ ಬಂಟಂತಾರ. ಯಾವುದೇ ಸಂದರ್ಭ ಬಂದರೂ, ಎಂಥದ್ದೇ ಪರಿಸ್ಥಿತಿ ಬಂದರೂ ವಿಜಯ್ಗೆ ಆಸರೆಯಾಗಿ ನಿಲ್ತಿದ್ದವನು ದೀಪಕ್. ಓಕೆ ಬಾಸ್ ಅಂತ ಹೇಳಿ ಅವರೆಲ್ಲರಿಗೂ ಪೊಸಿಷನ್ ತೊಗೊಳೋದಕ್ಕೆ ಹೇಳ್ದ. ಅಷ್ಟೊತ್ತಿಗಾಗಲೇ ಅಂಜಲಿ ಮತ್ತೆ ಕಿರ್ಚೋದಕ್ಕೆ ಶುರು ಮಾಡಿದ್ಲು. ಯಾಕೆ ನನಗೆ ಹಿಂಸೆ ಕೊಡ್ತಿದ್ದೀರಾ, ಪ್ಲೀಸ್ ಬಿಟ್ಬಿಡಿ ಅಂತ. ಅಷ್ಟೊತ್ತಿಗೆ ಮತ್ತೊಬ್ಬ ಅವಳ ಕೆನ್ನೆಗೆ ಇನ್ನೇನು ಹೊಡಿಬೇಕು ಅನ್ನೋವಾಗ ಅವನನ್ನು ಒಂದು ಬಲಿಷ್ಠವಾದ ಕೈ ತಡೀತು ವಿಜಯ್ದು. ವಿಜಯ್ ಅವಳನ್ನು ಆ ಸ್ಥಿತಿನಲ್ಲಿ ನೋಡಿ ತನಗೇ ಗೊತ್ತಿಲ್ಲದೆ ತನ್ನ ಇಡೀ ಬದುಕಲ್ಲೇ ಅಷ್ಟು ಕೋಪ ಮಾಡ್ಕೊಂಡಿಲ್ವೇನೋ ಅನ್ನೋ ಮಟ್ಟಗಿನ ಕೋಪವನ್ನು ತನ್ನ ಮುಖದಲ್ಲಿ, ಕಣ್ಣಲ್ಲಿ ತೋರಿಸ್ತಾ ಇದ್ದ. ಕಣ್ಣಲ್ಲೇ ಬೆಂಕಿ ಉಂಡೆ ಸುರಿಸ್ತಾ ಇದ್ದ. ಅದನ್ನು ನೋಡಿ ಅಲ್ಲಿದ್ದವ್ರು ಎಲ್ಲರೂ ಒಂದು ಕ್ಷಣ ಬೆಚ್ಚಿಬಿದ್ರು. ಅಲ್ಲಿ ಒಬ್ಬ ಕಿಡ್ನ್ಯಾಪರ್ ಮುಂದೆ ಬಂದು, ಏಯ್ ಯಾರೋ ನೀನು ಅಂತ ಕೇಳ್ದ. ಅಂಜಲಿಗೆ ಹೊಡಿಬೇಕು ಅಂತ ಎತ್ತಿದ ಕೈ ಹಿಡ್ಕೊಂಡಿದ್ದ ತಡೆದವನಿಗೆ ವಿಜಯ್ ಜೋರಾಗಿ ಒಂದು ಸಲ ಕಪಾಳಕ್ಕೆ ಬಾರಿಸಿ ಅವನಿಗೆ ಹೊಟ್ಟೆಗೆ ಗುದ್ದದ. ಅವನು ಹೋಗಿ ನೆಲಕ್ಕೆ ಬಿದ್ದ. ಅವನು ಬಿದ್ದ ಫೋರ್ಸಿಗೆ ಅಲ್ಲಿದ್ದವ್ರ ಗಂಟ್ಲು ಒಣಗ್ತು. ಅವನನ್ನು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದ ಆ ಮತ್ತೊಬ್ಬ ಕಿಡ್ನ್ಯಾಪರ್ ಕೂಡ ಅವನ ರುದ್ರ ತಾಂಡವನ ನೋಡಿ ಬೆವುತು ಹೋದ. ಆದರೂ ತನ್ನ ಧೈರ್ಯನೆಲ್ಲ ಒಟ್ಟುಗೂಡಿಸ್ಕೊಂಡು, ಹೇಯ್ ನನ್ನ ಕಡೆ ಅವ್ರಿಗೆ ಹೊಡಿತೀಯಾ, ಯಾರೋ ನೀನು ಅಂತ ಮತ್ತೆ ಪ್ರಶ್ನೆ ಮಾಡ್ದ. ಅಷ್ಟೊತ್ತಿಗಾಗಲೇ ವಿಜಯ್ನ ಟೀಮ್ ಅಲ್ಲಿಗೆ ಬಂದಿತ್ತು. ಅವರನ್ನೆಲ್ಲ ಬಗ್ಗು ಬಡ್ದಿದ್ರು. ಅದನ್ನು ನೋಡ್ತಿದ್ದ ಅಂಜಲಿಗೆ ಒಂದು ಕ್ಷಣ ಭಯ ಆಯಿತು. ಯಾಕಂದರೆ ತನ್ನನ್ನು ಉಳಿಸೋದಕ್ಕೆ ಅಷ್ಟು ಜನನ ವಿಜಯ್ ಕರ್ಕೊಂಡು ಬರಬಹುದು ಅನ್ನೋ ಆಲೋಚನೆನೇ ಇರಲಿಲ್ಲ. ಅಲ್ಲಿ ಸುಮಾರು ಕಿಡ್ನ್ಯಾಪರ್ಸೇ 10-12 ಜನ ಇದ್ದರು. ಎಲ್ಲರೂ ದಾಂಡಿಗರು. ಅವರೆಲ್ಲರೂ ಅಂಡರ್ವರ್ಲ್ಡ್ ಡಾನ್ಸ್ ಆಗಿದ್ರು. ಅವ್ರಗಳ ಬಾಸ್ ಅದಕ್ಕಿಂತ ಮೀರಿದ ಕಿರಾತಕ ಆಗಿದ್ದ. ಅಂಥದ್ರಲ್ಲಿ ಅವರನ್ನೆಲ್ಲ ಹುಟ್ಟಡಗಿಸ್ಬೇಕು ಅಂದರೆ ವಿಜಯ್ ಟೀಮ್ ಅವ್ರಿಗಿಂತ ಬಲಿಷ್ಠ ಆಗಬೇಕಿತ್ತು. ಹಾಗಾಗಿ ಅವರನ್ನೆಲ್ಲ ನೋಡ್ತಿದ್ದ ಅಂಜಲಿಗೆ ಒಂದು ಕಡೆ ಸಮಾಧಾನ ಆದರೆ ಇನ್ನೊಂದು ಕಡೆ ವಿಜಯ್ ರೌದ್ರ ತಾಂಡವನ ನೋಡಿ ಭಯ ಪಟ್ಟಿದ್ಲು. ಅವಳಿಗೆ ವಿಜಯ್ನ ಮಾತಾಡ್ಸೋದಕ್ಕೂ ಧೈರ್ಯ ಸಾಕಾಗ್ತಿರ್ಲಿಲ್ಲ. ಅವ್ರು ಎಲ್ಲರೂ ಅಲ್ಲಿ ಹೊಡೆದಾಡ್ತಾ ಇದ್ರೆ ಈ ಕಡೆ ವಿಜಯ್ ಬಂದು ಅವಳಿಗೆ ಕಟ್ಟಿದ ಹಗ್ಗನ ಬಿಚ್ಚಿದ. ತನಗೆ ಗೊತ್ತಿಲ್ಲದೆ ಅವನ ಕಣ್ಣಿಂದ ನೀರು ಹರಿತಾನೇ ಇತ್ತು. ಅಂಜಲಿ ತನಗೆ ಅರಿವಿಲ್ಲದಂತೆ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ವಿಜಯ್ಗೆ ಆ ಸಡನ್ ಅಪ್ಪುಗೆಯಿಂದ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಅವನು ಅಂಜಲಿ ಕಾಮ್ ಡೌನ್ ಅಂತಷ್ಟೇ ಹೇಳೋಕೆ ಸಾಧ್ಯ ಆಯಿತು. ಆದರೆ ಅವಳನ್ನು ಬಳಸಬೇಕೋ ಅಥವಾ ಅವಳಿಂದ ತನ್ನ ಕೈಯನ್ನು ದೂರ ಇಟ್ಕೋಬೇಕೋ ಏನೊಂದು ಗೊತ್ತಾಗದೆ 2 ನಿಮಿಷ ಹಾಗೆ ನಿಂತಿದ್ದ. ಅದಾದಮೇಲೆ ಅವನ ಮನಸ್ಸಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಅವಳನ್ನು ಗಟ್ಟಿಯಾಗಿ ಅವನು ಅಪ್ಕೊಂಡ. ಯಾಕಂದರೆ ಅವಳು ಕಾಣದೇ ಇದ್ದ ಈ 1 ಗಂಟೆನಲ್ಲಿ ಅವನು ನಿಜವಾಗ್ಲೂ ನರ್ಕ ನೋಡಿದ್ದ. ತನ್ನವಳು ಅನ್ನೋ ಭಾವನೆ ಇಲ್ಲದೆ ಇದ್ದರೂ ಅವಳನ್ನು ಎಲ್ಲಿ ಕಳ್ಕೊಳ್ಬಿಡ್ತೀನೋ ಅನ್ನೋ ಭಯ ಅವನ ಮನಸ್ಸನ್ನು ಗಟ್ಟಿಯಾಗಿ ಆವರಿಸ್ಕೊಂಡಿತ್ತು. ಹಾಗಾಗಿ ಅವಳನ್ನು ಇನ್ಯಾವತ್ತೂ ಬಿಡೋದೇ ಇಲ್ವೇನೋ ಅನ್ನೋ ಹಾಗೆ ಗಟ್ಟಿಯಾಗಿ ಅಪ್ಕೊಂಡಿದ್ದ. ಅಂಜಲಿ ಕೂಡ ಅವನನ್ನು ಗಟ್ಟಿಯಾಗಿ ಅಪ್ಪಿ ಬಿಕ್ಕಿ ಬಿಕ್ಕಿ ಅಳ್ತಾನೆ ಇದ್ಲು. ಅವಳ ಕಣ್ಣೀರು ಅವನ ಬಟ್ಟೆಯನ್ನು ತೋಯಿಸ್ತೋ ಹೊರತು ಅವಳ ಮನಸ್ಸನ್ನು ಹಗುರ ಮಾಡಲಿಲ್ಲ. ಆಗ ವಿಜಯ್ ಅವಳಿಂದ ಸ್ವಲ್ಪ ಹಿಂದೆ ಸರಿದು, ಅಂಜಲಿ ನಾನಿಲ್ಲಿ ಬಂದಿದ್ದೀನಲ್ವಾ, ನಿಮಗೇನೂ ಆಗಿಲ್ಲ, ಪ್ಲೀಸ್ ಕಾಮ್ ಡೌನ್ ಅಂತ ಮತ್ತೆ ಸಮಾಧಾನ ಮಾಡ್ದ. ಇಲ್ಲ ವಿಜಯ್, ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ,
ಅಂತ ಹೇಳಿ ಮತ್ತೆ ಮತ್ತೆ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಅವಳ ಆ ಕಣ್ಣೀರು ಅವನಿಗೆ ನೋಡೋಕೆ ಆಗದೇ ಇರೋವಷ್ಟು ಸಂಕಟನ ಕೊಡ್ತಾ ಇತ್ತು. ಓಕೆ ಕೂಲ್, ನನಗೆ ಗೊತ್ತು ನೀವೆಷ್ಟು ಹೆದರದಿರಾ ಅಂತ. ಇಲ್ಲಿ ನಾನು ಬಂದಿದ್ದೀನಿ, ನನ್ನ ನೋಡಿ ಅಂತ ಹೇಳಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವಳಿಗೆ ಧೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ದ. ಹಾಗೆ ಅವರಿಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಕಳೆದು ಹೋಗಿದ್ರು. ಆ ಸಮಯಕ್ಕೆ ಚೇತನ್ ಬಂದು ಅವರನ್ನು ಎಚ್ಚರಿಸ್ದ. ವಿಜಯ್, ಅವ್ರು ಎಲ್ಲರೂ ಯಾರೋ ಹೇಳಿರೋದಕ್ಕೆ ಈ ಕೆಲಸ ಮಾಡಿದ್ದಾರೆ, ಆದರೆ ಯಾರು ಅಂತ ಬಾಯಿ ಬಿಡ್ತಾ ಇಲ್ಲ ಅಂತ ಹೇಳ್ದ. ಆಗ ಚೇತನ್ ದೀಪಕ್ನ ಕರೆದು, ದೀಪಕ್, ನನಗೆ ಏನು ಮಾಡ್ತೀಯ ಅಂತ ಗೊತ್ತಿಲ್ಲ. ಈ ಕಿಡ್ನಾಪ್ ಹಿಂದೆ ಯಾರಿದ್ದಾರೆ, ಏನು ಎತ್ತ ಅಂತೆಲ್ಲ ನನಗೆ ಗೊತ್ತಾಗಬೇಕು ರೈಟ್ ನೌ ಅಂತ ಹೇಳಿ ಅಂಜಲಿ ಮುಂದೆ ಮತ್ತಷ್ಟು ಕೋಪ ತೋರಿಸ್ಬಾರ್ದು ಅಂತ ಅವಳನ್ನು ಕರ್ಕೊಂಡು ಅಲ್ಲಿಂದ ಆಚೆ ಬಂದ. ಆದರೆ ಅಂಜಲಿ ಕೈ ಇನ್ನೂ ನಡುತ್ತಾನೇ ಇತ್ತು. ಅವಳ ಭಯನ ನೋಡಿ ವಿಜಯ್ ಅವಳನ್ನು ತಪ್ಕೊಂಡೆ ಅಲ್ಲಿಂದ ಹೊರಗೆ ಕರ್ಕೊಂಡು ಬಂದ. ಅವನ ಆ ಬಿಸಿ ಅಪ್ಪುಗೆ ಏನೇ ಆದರೂ ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋ ಧೈರ್ಯನ ತುಂಬ್ತಿತ್ತು. ಆ ಧೈರ್ಯ ಅಲ್ಲದೆ ಮತ್ತೇನೂ ಬೇಕಾಗಿರಲಿಲ್ಲ ಅಂಜಲಿಗೆ ಜೀವನದಲ್ಲಿ. ಅವಳು ಮತ್ತೊಮ್ಮೆ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ಲು. ಆದರೆ ವಿಜಯ್ ಯಾವೊಂದು ಮಾತಾಡಲಿಲ್ಲ. ಯಾಕಂದರೆ ಇಷ್ಟು ದಿನ ಇಲ್ಲದ ವೈರಿಗಳು ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಹುಟ್ಕೊಂಡ್ರು. ಅವನಿಗೆ ಬಿಸ್ನೆಸ್ ರೈವಲ್ಸ್ ಇದ್ದರು. ಆದರೆ ಅಂಜಲಿ ಮೇಲೆ ಅಟ್ಯಾಕ್ ಮಾಡುವಂಥ ರೈವಲ್ಸ್ ಯಾರಿರಬಹುದು ಅಂತ ಅವನು ತನ್ನದೇ ಆದ ಆಲೋಚನೆಯಲ್ಲಿದ್ದ. ಆದರೆ ಸದ್ಯಕ್ಕೆ ಅಂಜಲಿನ ಸಮಾಧಾನ ಮಾಡೋದಷ್ಟೇ ಅವನ ಪ್ರಾಮುಖ್ಯತೆ ಆಗಿದ್ದರಿಂದ ಅದನ್ನು ಪಕ್ಕಕ್ಕಿಟ್ಟು ಅಂಜಲಿಗೆ, ನೋಡಿ ಏನೂ ಆಗಿಲ್ಲ, ಎಲ್ಲ ಸರಿ ಹೋಗಿದೆ, ನೀವು ಮತ್ತೆ ಮತ್ತೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವಳ ತಲೆ ನೇವರಿಸ್ದ. ಆಗ ಚೇತನ್, ಅದಕ್ಕೆ ನೀವೇನು ವರಿ ಮಾಡ್ಕೋಬೇಡಿ, ಯಾರು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊತೀವಿ. ಸೊ ನೀವು ಆರಾಮಾಗಿ ಹೋಗಿ, ಮತ್ತೇನಾದರೂ ಸಮಸ್ಯೆ ಆದರೆ ಕಷ್ಟ, ಇಲ್ಲಿರೋದು ಬೇಡ, ವಿಜಯ್ ಅವರನ್ನು ಕರ್ಕೊಂಡು ಹೋಗು ಅಂತ ಚೇತನ್ ಹೇಳ್ದ. ಆಗ ವಿಜಯ್, ಯಾ ಶ್ಯೂರ್, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ನೀವು ಅಷ್ಟೇ ಬೇಗ ಹೊರಡಿ ಅಂತ ಹೇಳ್ದ. ಆಗ ಸಂಪತ್ ಬಂದು, ಓಕೆ ಫೈನ್ ಅಂಜಲಿ, ಒಂದು ಮಾತು ಹೇಳಬೇಕು ಅಂದ. ಆಗ ಅಂಜಲಿ, ಸೂರ್ಯ, ಚೇತನ್ ಎಲ್ಲರೂ ಅವನ ಮುಖ ನೋಡಿದ್ರು, ಏನು ಹೇಳ್ತಾನಪ್ಪ ಇವನು ಅಂತ. ಆಗ ಸಂಪತ್ ಅವಳ ಹತ್ರ ಬಂದು, ನೀನು ಕಾಣಿಸ್ತಿಲ್ಲ ಅಂದಿದ್ದು ಸ್ವಲ್ಪ ಸಮಯದಲ್ಲಿ ವಿಜಯ್ ಎಷ್ಟು ಆತಂಕ ಆಗಿದ್ದ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹೌದು, ನಾವಿಬ್ಬರು ಯಾವಾಗಲೂ ಕಾಂಪಿಟೇಟರ್ಸ್, ನಾನು ಯಾವಾಗಲೂ ಅವನಿಗೆ ಕಾಂಪಿಟೇಟರ್ ಆಗಿರ್ತಿದ್ದೆ. ಆದರೆ ಒಂದು ಮಾತು ಹೇಳ್ತೀನಿ, ನೀನು ಅವನ್ನ ಪ್ರೀತಿಯಾಗಿ ಪಡೆದಿರೋದು ನಿಜವಾಗ್ಲೂ ನಿನ್ನ ಅದೃಷ್ಟ. ಅವನು ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿ ನಿನ್ನನ್ನು ಇಟ್ಟಿದ್ದಾನೆ. ನೀನು ಕಾಣ್ತಿಲ್ಲ ಅಂತ ಒಂದೇ ಒಂದು ಕ್ಷಣಕ್ಕೆ ಅವನು ಎಷ್ಟು ಕಂಗಾಲಾಗಿದ್ದ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಅವನ ಕಣ್ಣಲ್ಲಿದ್ದ ಭಯವನ್ನು ನಾನು ಇಡೀ ಲೈಫಲ್ಲಿ ಯಾವತ್ತೂ ನೋಡಿಲ್ಲ. ಆದರೆ ನಿನ್ನನ್ನು ಕಳ್ಕೊತೀನಿ ಅಂದಾಗ ಅವನ ಕಣ್ಣಲ್ಲಿ ಕಂಡಿದ್ದ ಭಯ ನಿನ್ನ ಬಗೆಗಿನ ಪ್ರೀತಿನ ಹೇಳುತ್ತೆ. ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿ ಅವ್ರಿಗೆ ವಿಶ್ ಮಾಡಿ ಅಲ್ಲಿಂದ ಹೊರಟು ಹೋದ. ಆ ಮಾತು ಕೇಳ್ತಿದ್ದ ಅಂಜಲಿ ಮತ್ತು ಸೂರ್ಯ ಇಬ್ರಿಗೂ ಒಂಥರ ಮುಜುಗರ ಆಯಿತು. ಯಾಕಂದರೆ ಅವರಿಬ್ಬರ ಪ್ರಕಾರ ಅವರಿಬ್ಬರಲ್ಲಿ ಪ್ರೀತಿ ಇರಲಿಲ್ಲ. ಆದರೆ ಸಂಪತ್ ಹೇಳಿದ ಪ್ರಕಾರ ಅವರಿಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ರು. ಆದರೆ ಅವರಿಬ್ಬರು ಯಾವುದೊಂದು ಮಾತಾಡದೆ ಸುಮ್ಮನೆ ತಲೆ ಆಡಿಸಿದ್ರು. ಆಗ ಚೇತನ್ ಬಂದು, ಓಕೆ ಮಗ, ಬೇಗ ಹೊರಡಿ ಅಂತ ಹೇಳಿದ್ರು. ಆಗ ಡ್ರೈವರ್ ಅಲ್ಲಿಗೆ ಆಲ್ರೆಡಿ ಕಾರ್ ತಂದಿದ್ರಿಂದ ವಿಜಯ್ ಮತ್ತು ಅಂಜಲಿ ಇಬ್ಬರು ಹಿಂದಿನ ಸೀಟಲ್ಲಿ ಕೂತ್ಕೊಂಡ್ರು. ಆಗಲೂ ಸಹ ಅಂಜಲಿ ವಿಜಯ್ ಕೈ ಬಿಟ್ಟಿರಲಿಲ್ಲ. ಅವಳು ಎಷ್ಟು ಹೆದರಿದಾಳೆ ಅನ್ನೋದು ಅವನಿಗೆ ಗೊತ್ತಾಗ್ತಿತ್ತು. ಆದರೆ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಜಸ್ಟ್ ಅವಳನ್ನು ಹಗ್ ಮಾಡ್ಕೊಂಡು ಕೂತಿದ್ದ. ಯಾಕಂದರೆ ಡಿನ್ನರ್ಗೆ ಅಂತ ಕರ್ಕೊಂಡು ಬಂದು ಇಷ್ಟೆಲ್ಲ ಆಗೋಯ್ತು ಅಂತ ಅವನಿಗೆ ಬೇಜಾರಾಗ್ತಿತ್ತು. ಆದರೂ ಅವಳು ವಾಪಸ್ ಸಿಕ್ಕಿದ್ರಿಂದ ಅವನು ಮನಸಾರೆ ಸಂತೋಷ ಪಟ್ಟಿದ್ದ. ಅವಳನ್ನು ಇನ್ಯಾವತ್ತೂ ಬಿಟ್ಟು ಇರಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೂ ಬಂದಿದ್ದ. ಅವನಿಗೆ ಗೊತ್ತಿಲ್ಲದೆ ಅವಳ ಬಗ್ಗೆ ಸಿಕ್ಕಾಪಟ್ಟೆ ಸಾಫ್ಟ್ ಕಾರ್ನರ್ ಬೆಳೆಸ್ಕೊಂಡಿದ್ದ. ಅವನಿಗೆ ಗೊತ್ತಿಲ್ಲದೆ ಅವಳ ಬಗ್ಗೆ ಪ್ರೀತಿ ಬೆಳೆಸ್ಕೊಂಡಿದ್ದ, ಕಾಳಜಿ ಬೆಳೆಸ್ಕೊಂಡಿದ್ದ. ಆದರೆ ಅದನ್ನು ಪ್ರೀತಿ ಅಂತ ಒಪ್ಕೊಳ್ಳೋಕ್ಕೆ ಅವನ ಮನಸ್ಸು ರೆಡಿ ಇರಲಿಲ್ಲ. ಈ ಕಡೆ ಅಂಜಲಿ ಮನಸ್ಥಿತಿನೂ ಹಾಗೇ ಇತ್ತು. ಒಬ್ರನ್ನೊಬ್ರು ಅಪ್ಕೊಂಡು ಅದೆಷ್ಟೋ ಸಮಾಧಾನ ಮಾಡಿಕೊಂಡು ಮನೆ ಕಡೆ ಹೊರಟಿದ್ರು. ಈ ಕಡೆ ದೀಪಕ್ ಅವ್ರು ಎಲ್ಲರೂ ಇಂಟ್ರಾಗೇಟ್ ಮಾಡ್ತಾ ಇದ್ದ. ಪೊಲೀಸ್ಗೆ ಕೊಡೋದು ಅವ್ರಿಗೆ 2 ನಿಮಿಷದ ಕೆಲಸ ಆಗಿತ್ತು. ಆದರೆ ಯಾರು ಈ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ರಿಂದ ದೀಪಕ್ ಅವ್ರನ್ನ ಇಂಟ್ರಾಗೇಟ್ ಮಾಡೋದಕ್ಕೆ ಕೂರಿಸ್ಕೊಂಡಿದ್ದ. ಹಾಗಾದರೆ ಈ ಕಿಡ್ನ್ಯಾಪ್ ಮಾಡಿದ್ದು ಯಾರು? ಅಂಜಲಿ ಮತ್ತು ವಿಜಯ್ ಸೂರ್ಯನ ಮಧ್ಯೆ ಇರೋ ಆ ಸಣ್ಣ ಸಣ್ಣ ತೆರೆಗಳನ್ನು ಇಂಥ ದೊಡ್ಡ ದೊಡ್ಡ ವಿಷಯಗಳು ಮುಚ್ತಾವ? ಅವರಿಬ್ಬರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ ಅಂತ ಯಾವಾಗ ಅರ್ಥ ಮಾಡ್ಕೋತಾರೆ? ಮದುವೆಗೆ ಮುಂಚೆನೇ ಅವರಿಬ್ಬರಿಗೂ ಅವರಲ್ಲಿರೋ ಪ್ರೀತಿ ಅರ್ಥ ಆಗತ್ತಾ?
ಕಮೆಂಟ್ ಮಾಡಿ ಹೇಳಿ, ಅವರಿಬ್ಬರಿಗೂ ಮದುವೆಗೆ ಮುಂಚೆ ಪ್ರೀತಿ ಆಗಬೇಕಾ, ಮದುವೆ ಆದಮೇಲೆ ಪ್ರೀತಿ ಆಗಬೇಕಾ ಅಂತ. ಯಾಕಂದರೆ ನಿಮ್ಮ ಕಮೆಂಟ್ಸಿಗೆ ತಕ್ಕನಂಗೆ ಕಥೆಯನ್ನು ಹೇಳಿಯೋಣ. ಕತೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಖಂಡಿತ ಕತೆ ಮುಂದುವರಿಯುತ್ತೆ. ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಕೇಳಿದ ಪ್ರಶ್ನೆಗೆ ನಿಮ್ಮಿಂದ ನಾನು ಉತ್ತರನ ಬಯಸ್ತಾ ಇರ್ತೀನಿ. ಸ್ಟೋರಿ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಇನ್ಯಾವುದೇ ರೀತಿಯ ಕಮೆಂಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ಸ್ನ ಹೇಳಿ. ಥ್ಯಾಂಕ್ ಯು ಸೋ ಮಚ್.